ಎಲ್ಲರಿಗೂ ನಮಸ್ಕಾರಗಳು. ಇದು ನಿಮ್ಮ ಪ್ರೀತಿಯ ಸೌಮ್ಯ ಮಹೇಶ್. ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ. ಹಿಂದಿನ ಕಾಲದಲ್ಲಿ ತಾಯಂದಿರು ಮಕ್ಕಳಿಗೆ ಅಥವಾ ಹಿರಿಯರಿಗೆ ಅವಸರಕ್ಕೆ ಆಗುತ್ತೆ ಅನ್ನೋ ಒಂದು ಕಾಳಜಿ ಅಡಗಿರೋ ಸುಲಭವಾದ, ರುಚಿಯಾದ ಹಾಗೂ ಸುಲಭವಾಗಿ ಯಾವುದೇ ಫ್ರಿಡ್ಜ್ ಸಹಾಯ ಇಲ್ಲದೆ ಸಂಗ್ರಹಿಸಿಟ್ಟುಕೊಳ್ಳಬಹುದಾದ ಅಡುಗೆಗಳನ್ನು ಮಾಡೋ ಕಲೆಯನ್ನು ಕರಗತ ಮಾಡಿಕೊಂಡಿದ್ರು. ಹಾಗೆಯೇ ನಾವು ಇವತ್ತು ಅದೇ ಥರದೊಂದು ಪ್ರಯೋಗವನ್ನು ಮಾಡಿ ಕಲ್ತ್ಕೊಳ್ಳೋಣ ಬನ್ನಿ. ಅದರ ಹೆಸರು ನಿಂಬೆಹಣ್ಣಿನ ಸಾರು ಅಂತ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತಿಳ್ಕೊಳ್ಳೋಣ. ಮೊದಲು ಒಂದು ಮಸಾಲಾ ಪುಡಿಯನ್ನು ಇಲ್ಲಿ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೀಗಿವೆ: 2 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, 2 ಏಲಕ್ಕಿ, ಅರ್ಧ ಇಂಚು ಚಕ್ಕೆ, ಅರ್ಧ ಪೀಸ್ ಮಸಾಲಾ ಫ್ಲವರ್, 10 ರಿಂದ 15 ಕಾಳು ಮೆಣಸು, 1/4 ಟೀ ಸ್ಪೂನ್ ಮೆಂತ್ಯದ ಕಾಳು. ಎಲ್ಲವನ್ನು ಒಟ್ಟಾಗಿ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಮಸಾಲಾ ಪುಡಿ ರೆಡಿ ಆಗುತ್ತೆ. ಈಗ ನಿಂಬೆಹಣ್ಣಿನ ಸಾರನ್ನು ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ. 250 ml ನಿಂಬೆ ರಸ, 500 ಗ್ರಾಂ ತಾಟಿ ಬೆಲ್ಲದ ತೆಳುಪಾಕ, 1 ಬೌಲ್ ಉಪ್ಪು, 1 ಬೌಲ್ ಅಚ್ಚ ಖಾರದ ಪುಡಿ, 1 ಬೌಲ್ ಹುಚ್ಚೆಳ್ಳು ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, 5 ಸಣ್ಣಗೆ ಹೆಚ್ಚಿಟ್ಟುಕೊಂಡಿರುವ ಬೆಳ್ಳುಳ್ಳಿ, ಅರ್ಧ ಬೌಲ್ ಹಚ್ಚಿಟ್ಟುಕೊಂಡಿರುವ ಕರಿಬೇವು, ತಯಾರಿಸಿದ ಮಸಾಲ ಪುಡಿ. ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ 5 ಟೇಬಲ್ ಸ್ಪೂನ್ ಎಣ್ಣೆನ ಬಳಸಿ ಒಗ್ಗರಣೆ ಮಾಡ್ಕೊಳ್ಳಿ. ನಂತರ ಅದನ್ನ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಯಾಕಂದರೆ ಲಾಸ್ಟಿಗೆ ಫೈನಲ್ ಆಗಿ ಇದೇ ಒಗ್ಗರಣೆನ ಅದಕ್ಕೆ ಸೇರಿಸೋದು. ಈಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಿಂಬೆ ರಸ ಅಂದರೆ 250 ml ನಿಂಬೆ ರಸನ ಅದಕ್ಕೆ ಹಾಕ್ಕೊಳ್ಳಿ. ಆನಂತರದಲ್ಲಿ ಅರಿಶಿಣದ ಪುಡಿ, ಆಮೇಲೆ ಉಪ್ಪು, 1 ಬೌಲ್ ಉಪ್ಪು, ನಂತರ ರೆಡಿ ಮಾಡ್ಕೊಂಡಿರೋ ಮಸಾಲ ಪುಡಿ ಹಾಗೂ 1 ಬೌಲ್ ಖಾರದ ಪುಡಿ ಎಲ್ಲನೂ ಒಂದೊಂದಾಗಿ ಹಾಕ್ಕೊಳ್ಳಿ. ಹುರಿದು ಪುಡಿ ಮಾಡ್ಕೊಂಡಿರೋ ಹುಚ್ಚೆಳ್ಳು 1 ಬೌಲ್, ಹುಚ್ಚೆಳ್ಳಿನ ಪುಡಿ 1 ಬೌಲ್, ಆಮೇಲೆ ರಸ ಮಾಡಿಟ್ಕೊಂಡಿರೋ ಅಂದರೆ ಪಾಕ ಅಂದರೆ ಗಟ್ಟಿ ಪಾಕ ಮಾಡ್ಕೊಳ್ಳಿ. ತೆಳುವಾಗಿ ಕರಗಿರಬೇಕು ಬೆಲ್ಲ ಒಟ್ಟಿನಲ್ಲಿ, ಆ ಥರ ಅದನ್ನು ಬೆಲ್ಲನ ಕರಗಿಸ್ಕೊಳ್ಳಿ, ತಾಟಿ ಬೆಲ್ಲನ. ಈಗ ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿರೋ ಎಲ್ಲ ಲಂಪ್ಸು ಕರಗಬೇಕು. ಆ ಥರ ಅದನ್ನ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಒಂದು ಸ್ಪೂನ್ ಸಹಾಯದಿಂದ ಕಲಕ್ತಾ ಬನ್ನಿ. ಒಂದು 5 ನಿಮಿಷ ಕಲಕಿದ್ರೆ ಅದೆಲ್ಲ ಹೊಂದ್ಕೊಂಡು ರೆಡಿಯಾಗಿಬಿಡತ್ತೆ. ಈಗ ನೋಡಿ, ಈ ಥರ ಎಲ್ಲ ಲಂಪ್ಸು ಹೋಗೋ ಥರ ನೀಟಾಗಿ ಸ್ಪೂನ್ ಸಹಾಯದಿಂದ ಕಲಿಸ್ತಾ ಬನ್ನಿ. ಉಪ್ಪು, ಖಾರ, ಹುಳಿ, ಬೆಲ್ಲ ಎಲ್ಲವನ್ನೂ ನೀವು ಹೆಚ್ಚು ಕಡಿಮೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಅದನ್ನ ಸೇರಿಸ್ಕೋಬೋದು. ಟೇಸ್ಟ್ ನೋಡಿಕೊಂಡು ಯಾವುದಾದ್ರೂ ಕಡಿಮೆ ಅನಿಸಿದರೆ ಮತ್ತೆ ಇನ್ನಷ್ಟು ಅದಕ್ಕೆ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಹೊರಗಡೆನೇ ಹಾಕಿಟ್ಕೋಬೋದು. ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ. ಇದನ್ನ ಹೊರಗಡೆನೇ ಇಟ್ಟರೆ 1 ವರ್ಷಗಟ್ಟಲೆ ಇಟ್ಟರೂ ಏನೂ ಹಾಳಾಗೋದಿಲ್ಲ. ಇದನ್ನು ದಿಢೀರಂತ ಊರಿಂದ ಬಂದಾಗ ಏನು ಸಾಂಬಾರು ಮಾಡಬೇಕು ಅಂತ ತಿಳಿದೇ ಇರುವಾಗ ಒಂದು ಬಿಸಿ ಬಿಸಿಯಾದ ಅನ್ನನ ರೆಡಿ ಮಾಡಿಕೊಂಡ್ರೆ ಅದಕ್ಕೆ ಹಾಕ್ಕೊಂಡು ತುಪ್ಪ ಒಟ್ಟಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಕಲಕ್ತಾ ಬನ್ನಿ. ಈಗ ಇದು ರೆಡಿ ಆಯಿತು. ಫೈನಲ್ ಆಗಿ ನಾವು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಬಳಸಿ ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಸೇರಿಸಿ ನೀಟಾಗಿ ಎರಡೂ ಮಿಕ್ಸ್ ಆಗೋ ಥರ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ. ಇಷ್ಟೇ, ನಿಂಬೆಹಣ್ಣಿನ ಸಾರು ರೆಡಿಯಾಗಿದೆ. ಯಾರಾದರೂ ನಿಮ್ಮ ಮಕ್ಕಳು ಹಾಸ್ಟೆಲ್ ಅಥವಾ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಾ ಇದ್ದರೆ ಇದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಿಸಿಯಾಗಿರೋ ಸಿರಿಧಾನ್ಯದ ಅನ್ನದ ಮೇಲ್ಗಡೆ ಅದು ಫ್ರೆಶ್ಶಾಗಿ ಕಾಸಿರೋ ತುಪ್ಪ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಮೇಲ್ಗಡೆ ತಯಾರಿಸಿಟ್ಕೊಂಡಿದ್ದೀವಲ್ಲ ಅಂದರೆ ರೆಡಿ ಮಾಡ್ಕೊಂಡಿರೋ ನಿಂಬೆಹಣ್ಣಿನ ಸಾರನ್ನು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡೋದಕ್ಕೂ ತುಂಬ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ
ಮತ್ತೊಂದು ಮಗದೊಂದು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟಿಲ್ ದೆನ್ ಹ್ಯಾಪಿ ಕುಕಿಂಗ್.